ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಸ್ನೇಹಿತರೆ. ಸುಮಾರು 1 ತಿಂಗಳಾಯ್ತು ನಾನು ಫೇಸ್ ಕೊಟ್ಟು ನಿಮ್ಗ ಜೊತೆ ಮಾತಾಡೇ ಇಲ್ಲ ಅನ್ಕೋತೀನಿ. ನಾನು ಏನೋ ಕಳ್ಕೊಂಡ್ ಬಿಟ್ಟಿನಿ ಅನ್ನೋ ಫೀಲಿಂಗ್ ಒಳಗದೀನಿ. 1 ತಿಂಗಳಾಯ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನನ್ನ ಏನೋ ರುಟೀನ್ ಹಂಚ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ತುಂಬಾನೇ ಬೇಜಾರಲ್ಲಿದ್ದೀನಿ. ಇನ್ನು ಸ್ವಲ್ಪ ದಿನ ಮೊಬೈಲ್ ಸ್ವಲ್ಪ ರಿಪೇರಿ ಮಾಡ್ಕೊಂಡು ಬರೋ ಮಟ್ಟ ಇದ್ದೇ ಬೇಜಾರಿರ್ತೈತೆ ಗೊತ್ತಿಲ್ಲ ಸ್ನೇಹಿತರೆ. ಬರ್ರಿ ಇವತ್ತಿನ ಟಾಪಿಕ್ಕು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆ ನಾನು ಇಷ್ಟು ದಿನ ವಿಡಿಯೋ ಮಾಡಿದ್ದಿಲ್ಲ, ಏನಾಗಿತ್ತು, ಹಾಗೆ ಏನು ಪ್ರಾಬ್ಲಮ್ ಆಗಿ ನಾನು ಯೂಟ್ಯೂಬ್ನ ಬಿಡೋ ಪೊಸಿಷನ್ಗೆ ಬಂದಿದ್ದೀನಿ ಅನ್ನೋದು ವಿಡಿಯೋ ಪೂರ್ತಿ ನೋಡಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕೆಟ್ಟದಕ್ಕೂ ಲೈಕ್ ಕೇಳ್ತೀರಿ, ಒಳ್ಳೇದಕ್ಕೂ ಕೇಳ್ತೀರಿ ಅನ್ನೋ ಹಂಗ ಈಗ ಸಿಚುವೇಶನ್ ಐತಿ. ಯಾಕಂದ್ರೆ ಕೆಲವೊಬ್ರು ಯೂಟ್ಯೂಬರ್ ವಿಡಿಯೋ ನೋಡ್ತೀವಿ, ಸ್ವಲ್ಪ ವಿಡಿಯೋ ಆನ್ ಆದ್ರೆ ಸಾಕು ಲೈಕ್ ಮೇಲೆ ಲೈಕ್ ಜಾಸ್ತಿ ಬೀಳ್ತಿರ್ತಾವ. ಯಾಕೋ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ರು ಕೂಡ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ ಅನ್ನೋದು ಅದು ಒಂದು ಬೇಜಾರು. ಯಾಕಂದ್ರೆ ನನ್ನ ಬೇಜವಾಬ್ದಾರಿದಿಂದ ಇವತ್ತು ನಾನು ಈ ಯೂಟ್ಯೂಬ್ ಬಿಡೋದಕ್ಕೆ ಕಾರಣನೇ ಆಗೈತಿ. ಮಕ್ಕಳು ಈಗ ಮನೆಗೆ ಇರೋದ್ರಿಂದ ಏನಾಗೈತ್ರಿ, ಮಕ್ಕಳ ಕೈಯಾಗ ಮೊಬೈಲ್ ಜಾಸ್ತಿ. ನಾನು ಮದುವೆ ಫಂಕ್ಷನ್ಗೆ ಹೋಗೋ ಮುಂದೆ ಒಂದು ವಿಡಿಯೋ ಹಾಕಿದ್ದಕ್ಕೆ ವಾಪಸ್ ಯಾವುದೂ ವಿಡಿಯೋ ಹಾಕಿಲ್ಲ. ಬರೀ ಶಾರ್ಟ್ ಹಾಕಿದ್ರು ಕೂಡ ಶಾರ್ಟ್ ವೈರಲ್ ಆಗ್ತಾ ಇಲ್ಲ. ಯಾಕಂದರೆ ಮೊಬೈಲು ಸಿಕ್ಕಾಪಟ್ಟೆ ಸ್ಟೋರೇಜ್ ಆದಂಗಾಗಿ ವಿಡಿಯೋ ಜಾಸ್ತಿ ಹೋಗ್ತಾ ಇಲ್ಲ ಜನಕ್ಕೆ, ಮತ್ತು ಕ್ಲಿಯರಾಗಿ ವಾಯ್ಸ್ ಕೂಡ ಬರ್ತಾ ಇಲ್ಲ. ಏನು ಮಾಡಿದ್ರೆ ಅಂದ್ರೆ ಮೊಬೈಲು ನನ್ನ ಮಕ್ಕಳು ಸ್ನೇಹಿತರೆ ಆ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡು ಅದು ಎಲ್ಲ ಮೊಬೈಲ್ನ ಪೂರಾ ಬಾದ್ ಮಾಡ್ಯಾರ. ಇವತ್ತು ತೊಗೋಬೇಕಂದ್ರೂ ಕೈ ಒಳಗಡೆ ದುಡ್ಡಿಲ್ಲ ಅವ್ರಿಗೆ. ಮತ್ತು ಸ್ಕೂಲ್ ಅಡ್ಮಿಷನ್ ಮಾಡ್ಬೇಕು ಅವ್ರಿಗೆ. ಮತ್ತೀಗ ಇದ್ದಿದ್ದ ಅಮೌಂಟನ್ನು ಕೂಡ ಈ ಬೇಸಿಗೆಗಾಲದಲ್ಲಿ ಯಾವುದಕ್ಕೆ ಕೆಲಸನೂ ಜಾಸ್ತಿ ಮಾಡೋಕೆ ನಾನು ಸ್ಟಿಚಿಂಗ್ ಬಿಟ್ಟರೆ ಬೇರೆದು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ಆಗಂಗಿಲ್ಲ. 2 ದಿನ ಹೋದೆ ಸ್ನೇಹಿತರೆ ಕೂಲಿ ಕೆಲಸಕ್ಕೆ. 2 ದಿನ ಹೋದ್ರೆ ನಾನು 2 ದಿನ ಹೋಗಿದ್ದು 1,000 ರೂಪಾಯಿ ಆಗಿರ್ಬೇಕು. ನಾನು 4 ದಿನ ಹೋದಷ್ಟು ಅಮೌಂಟ್ನ ಹಾಸ್ಪಿಟಲ್ಗೆ ಹಾಕಿ ಬಂದೆ. ಅದಕ್ಕೆ ನಮ್ಮ ಮನ್ಯಾಗ ಬೇಡ, ನಿನ್ಗೆ ಆದ್ರೆ ಹೋಗು, ಆಗ್ಲಿಕ್ರೆ ಯಾಕೆ ಮಾಡ್ತೀಯ, ಸುಮ್ಮನೆ ಬಟ್ಟೆ ಹೊಲಿದೂ ಬಿಡಿಸಿ ಬಟ್ಟೆ ಯಾವಾಗಾರೆ ಒಂದೊಂದು ಹೊಲಿದ್ರೆ ಅದು ನೆಳನ್ ಕೆಲಸ ಇರ್ತೈತಿ. ಹೊರಗಡೆ ಹೋಗೋದನ್ನ ಸಿಕ್ಕಾಪಟ್ಟೆ ಬಿಸಿಲ, ಯಾಕಾದ್ರೂ ಹೋಗ್ತೀಯ ಅಂತ ಹಿಂಗೆ ಮನೆ ಒಳಗಡೆ ಮಕ್ಕಳು ಕೂಡ ಇನ್ಸರ್ಟ್ ಮಾಡೋದು, ಮನ್ಯಾಗ ಯಜಮಾನ್ರು ಕೂಡ ನಿನಗಾಗಲ್ಲ ಅದ್ ಕೆಲ್ಸಕ್ಕೆ ಕೈ ಹಾಕ್ತೀಯ, ನಿಂದು ಎಷ್ಟೈತಿ ನಿಂದ ಅಷ್ಟು ಮಾಡ್ಕೋತ ಹೋಗಕ್ಕೆ ಏನಾಗ್ತೈತಿ. ಈ ಥರ ಪ್ರಾಬ್ಲಮ್ನ ತಗೊಂಡೆ ಸ್ನೇಹಿತರೆ. ಇವಾಗ ನೋಡ್ರಿ ಎಷ್ಟು ಬೆವ್ರಿ ಸಿಕ್ಕಾಪಟ್ಟೆ ಬಿಸಿಲ್ರಿ. ಬಿಸಿಲಿಗೆ ನನ್ನ ಕಲರ್ ಚೇಂಜ್ ಆಗೈತ್ರಿ. ಹಾಗೆ ನನ್ನ ಮೊಬೈಲ್ದಾಗ ಕ್ಲಿಯರ್ ಕಾಣ್ತೈತಿಲ್ಲ ಗೊತ್ತಿಲ್ಲ, ಆದ್ರೆ ನೋಡಕ್ಕಂತೂ ಆಗ್ತಾ ಇಲ್ಲ ಮುಖ. ಆ ಥರ ಆಗೈತಿ, ಕಾಣಿಸ್ತೈತಿ ಅನ್ಕೋತೀನಿ ನಿಮಗೂ ಕೂಡ. ನನ್ನ ವ್ಯೂವರ್ಸ್ಗೆ ಗೊತ್ತೈತ್ರಿ. ಕೆಲವೊಬ್ರು ಫೋನ್ ಹಚ್ಚಿ ಕೇಳಾರ ಏನಾಗೈತಿ, ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಅನ್ನೋದು ಅವ್ರಿಗೆ ಅಲ್ಲೇ ಹೇಳಿದ್ದೀನಿ. ಹಾಗೆ ನಿಮಗೂ ಕೂಡ ಜಾಸ್ತಿ ಜನಕ್ಕೆ ಎಲ್ಲರೂ ಫೋನ್ ಹಚ್ಚಿ ಕೇಳೋಕ್ಕಾಗಲ್ಲ. ಯಾಕಂದ್ರೆ ನಂಬರ್ ನಾನು ಯಾರಾದರೂ ಸ್ವಲ್ಪ ಕೇಳಿದ್ರೆ ಮಾತ್ರ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರ ನಂಬರ್ ನನ್ನಂತೆ ಕೇಳಿದವ್ರಿಗೆ ನಾನು ಏನೋ ಹೇಳ್ಕೊಂಡೀನಿ. ಎಲ್ರಿಗೂ ಯಾಕೆ ಹೇಳ್ಕೊಳಕ್ಕಾಗಂಗಿಲ್ಲ ಅಂದ್ರೆ ಎಲ್ಲರೂ ಒಂದೇ ಥರ ಇರಂಗಿಲ್ಲ ಸ್ನೇಹಿತರೆ. ಅದಕ್ಕೆ ನೋಡ್ರಿ ಇಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ, ಯಾರೂ ಬಟ್ಟೆ ಒಯ್ತಾ ಇಲ್ಲ. ಬೇಸಿಗೆ ಸಿಕ್ಕಾಪಟ್ಟೆ ಸಿಕ್ಕೇ ಇದ್ರು. ಈಗ ಟೈಮ್ ನೋಡಿ 12 ಗಂಟೆ ಆಗೈತಿ. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ, ಆಶಾ ಬಾಯಿಗೆ ಹೊಡೆದೈತಿ. ಮತ್ತು ಹಾಗೆ ಇನ್ನೂ ಒಂದು ಐತಿದ್ದಾರೆ ಅವ್ರದ್ದು. ಇನ್ನೂ ಇದು ಒಂದು ಅದೇ ಥರದ ಸೀರೆ ಒಳಗಿಂದ ಐತಿ. ಇನ್ನೂ ಒಂದು ಐತ್ರಿ. 3 ಬ್ಲೌಸ್ ಕೊಟ್ಟಾರೆ. ಇವತ್ತು ಎಷ್ಟೊತ್ತಿದ್ರು ನಾನು ರೆಡಿ ಮಾಡಿ ಕೊಡಬೇಕು. ಎಷ್ಟೇ ಬಿಸಿಲಿರಲಿ ಏನೇ ಇಲ್ಲರಿ, ನಾವು ಮಾಡೋ ಕೆಲಸ ನಮ್ಗೆ ಬಿಡಕ್ಕೆ ಬರೋದಿಲ್ಲ. ಹೆಲ್ತ್ ಪ್ರಾಬ್ಲಮ್ ಆದ್ರೆ ಬಿಡ್ತೀನಿ, ಬಟ್ ಆದರೆ ನಾನು ಈ ಕೆಲಸ ಅಂತೂ ಬಿಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಮ್ಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ. ಇದರಿಂದ ಏನಾದರೂ ಸ್ವಲ್ಪ ನಮ್ಗೆ ಅರ್ನಿಂಗ್ ಆಯ್ತಂದ್ರೆ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗ್ತದೆ ಸ್ನೇಹಿತರೆ. ಕೂತ್ ತಿಂದ್ರೆ ಕುಡುಕಿ ಹೊನ್ನು ಕೂಡ ಸಾಲಂಗಿಲ್ಲ. ಈಗ ಯಜಮಾನ್ರು ದುಡಿತಾರ. ಇವಾಗ ನೋಡಿ ಸ್ವಲ್ಪ ದಿನ ಆಯಿತು ನನ್ನ ಮಗ ಕೂಡ ನಮ್ಮ ಯಜಮಾನ್ರಿಗೆ ಹೆಲ್ಪ್ ಮಾಡಕ್ಕೆ ಹೊಂಟಾನ ಸ್ನೇಹಿತರೆ. ಯಾಕಂದ್ರೆ ಬೆಳಿಗ್ಗೆ 4:45 5 ಗಂಟೆ 4:15 ಹಿಡ್ಕೊಂಡು 4:15 ಎದ್ದೀವಿ ಅಂದ್ರೆ ರೀ, ಒಂದು ಅರ್ಧ ಗಂಟೆ ಒಳಗೆ ಅವ್ರದ್ದು ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋದ್ರಂದ್ರೆ 10 ಗಂಟೆಗೆ ಬರೋದಾಕೈತಿ ರಾತ್ರಿ. ಅದಕ್ಕೆ ಈಗ ವಯಸ್ಸು ಹಿಂಗೆ ಇರಂಗಿಲ್ಲ ಸ್ನೇಹಿತರೆ. ಬಿಸಿಲು ಸಿಕ್ಕಾಪಟ್ಟೆ, ಊಟ ಆಗಂಗಿಲ್ಲ ಸರಿಯಾಗಿ. ಅದಕ್ಕೆ ಬೆಳಗ್ಗೆ ನನ್ನ ಮಗನ ಕೂಡ ಕರ್ಕೊಂಡು ಹೋಗ್ಯಾರ. ಯಾಕಂದ್ರೆ ಸ್ವಲ್ಪ ಗಾಡಿಗೆ ಡೀಸೆಲ್ ತೊಗೊಂಡು ಬರೋದು, ಯಾರ ಹತ್ರನಾದ್ರೂ ಬಾಡಿಗೆ ಇಸ್ಕೊಂಡು ಬರೋದು ಇದ್ದಾಗ ಅವ್ರಿಗೆ ಸ್ವಲ್ಪ ಕೊಡಾಕತ್ತಾರೆ. ಯಾಕಂದ್ರೆ ಈಗ 10th ಮುಗಿತ್ರಿ, ಅವನ ಎಜುಕೇಷನ್ ಇನ್ನೂ ಅಡ್ಮಿಷನ್ ಮಾಡೋದು ಸ್ವಲ್ಪ ದೂರ ಐತಿ. ಅವ್ರಿಗೆ ಕಷ್ಟ ಏನು ಅನ್ನೋದು ಗೊತ್ತಾಗ್ಲತ್ತಿ ಸ್ವಲ್ಪ ಕರ್ಕೊಂಡು ಹೊಂಟಾರೆ. ಯಾಕಂದ್ರೆ ಇವಾಗ ನೋಡಿ ನಾವು ಸಣ್ಣವ್ರು ನಮ್ಮ ಮನಸ್ಸಿಗೆ ನಮ್ಗೆ ಎಷ್ಟು ನನ್ನ ಮಕ್ಕಳಿನ ಎಷ್ಟು ದೊಡ್ಡವ್ರಾದ್ರೂ ಮೀರಿ ಸಣ್ಣವ್ರು ಅನಿಸ್ತೈತಿ. ಯಾಕಂದ್ರೆ ನೋಡೋರು ಹೊರಗಡೆ ಇದ್ದವ್ರಿಗೆ ಇಷ್ಟು ದೊಡ್ಡ ಮಗ ಆದ್ರೂ ಮೀರಿ ಮನೆ ಒಳಗಡೆನ ಕುಣ್ಸಾರಲ್ಲ, ಹಿಂಗೆ ಮನುಷ್ಯರು ಮಾತಾಡೋಣ. ಮಕ್ಕಳಿಗೆ ಅವ್ರಿಗೆ ನಾವು ಏನಾದರೂ ಮಾಡಬೇಕಲ್ಲ, ತಾಯಿ ತಂದಿಗೆ ಹೆಲ್ಪ್ ಮಾಡಬೇಕಲ್ಲ ಅಂದ್ಕೊಂಡು ನನ್ನ ಮಗ ಹೊಂಟಾನ ಸ್ನೇಹಿತರೆ.
ನೀನೇ ಸಂಜೆ ಹೋಗಿದ್ದ, ಇವತ್ತ ಬೆಳಗ್ಗೆನ ಹೋಗ್ಯಾರ. ಇನ್ನ ಊಟ ಮಾಡಾಕ್ ಬರ್ಬೇಕು, ಮನೆ ಕೆಲಸ ಮಾಡ್ಬೇಕು. ನಾ ಇನ್ನ ಹೋಗಿ ಜಲ್ದಿನ ಬಟ್ಟಿ 3 ಬ್ಲೌಸ್ ಹೊಲಿಬೇಕು ಅಂತ ಅನ್ಕೊಂಡೆ. ಸಿಕ್ಕಾಪಟ್ಟೆ ಸೆಕ್ಕೇನಿ ಹೊರಗಡೆ. 8 ಗಂಟೆಗೆ ಬಂದಿನ್ರಿ. ಬಂದು ಇಲ್ಲಿದೆಲ್ಲ ಕೆಲಸ ಮುಗಿಸಿ ಒಂದ್ ಸ್ವಲ್ಪ ಆಡುಗಳಿಗೆ ಮೇವು ಇಲ್ಲ, ಅವಕ್ಕೂ ಆಡುಗಳನ್ನ ಒಂದ್ ಸ್ವಲ್ಪ ತಿರ್ವ್ಯಾಡ್ದೆ ಇಲ್ಲೇ. ಮತ್ತು ಮೊಬೈಲ್ ಸ್ವಲ್ಪ ಏನಾದರೂ ನೋಡ್ಬೇಕು ಅಂದ್ರೂ ಕೂಡ ಸ್ಟ್ರಕ್ ಆಗಕತ್ತಿದೆ. ಎಲ್ಲ ಇದ್ದಿದ್ದು ವಿಡಿಯೋ ಫೋಟೋ ಎಲ್ಲ ಡಿಲೀಟ್ ಮಾಡಿ ಪೂರಾ ಮೊಬೈಲ್ನಾಗ ಖಾಲಿ ಮಾಡ್ದಾಗ ಸ್ವಲ್ಪ ನಿಮ್ಮ ಜೊತೆ ಒಂದು 5 ನಿಮಿಷ ಅಥವಾ 10 ನಿಮಿಷದ ವಿಡಿಯೋ ಆಗ್ತೈತೆ ಗೊತ್ತಿಲ್ಲ. ಅಷ್ಟು ಮಾತಾಡೋಕಟ್ಟ ಆಗ್ತಾ ಇದೆ. ಬರ್ರಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೊಂದಿನಿ. ಹಾಗೆ ನಾನು ಇನ್ನು ಮುಂದೆ ಜಾಸ್ತಿ ಲಾಂಗ್ ವಿಡಿಯೋ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಎಲ್ಲನೂ ಆ್ಯಪ್ಗಳು ಕೂಡ ಡಿಲೀಟ್ ಮಾಡೀನಿ. ನಾನು ಏನು ಎಡಿಟಿಂಗ್ ಮಾಡು ಆ್ಯಪು ಮತ್ತು ತಮ್ಮೇಲ್ ಮಾಡು ಆ್ಯಪು ಎಲ್ಲವನ್ನು ಡಿಲೀಟ್ ಮಾಡಿ ಖಾಲಿ ಮಾಡಿದಾಗ ಸ್ವಲ್ಪ ವಿಡಿಯೋ ಆಗ್ತಾ ಇದೆ. ಇಲ್ಲ ಅಂದ್ರೆ ನಾನು ಮಾತಾಡ್ತಾನೆ ಸ್ಟಾಪ್ ಆಗಿಬಿಡ್ತಿದ್ರೆ ಅದು ವಿಡಿಯೋ ಆಗಿರ್ತಾನೆ ಇರ್ತಿದ್ದಿಲ್ಲ. ಇದು ಆಗಿಬಿಡ್ತಿತ್ತು, ಖಾಲಿ ಆದಂಗೆ ಆಗಿಬಿಡ್ತಿತ್ತು. ಅದಕ್ಕೆ ನೋಡಿ ಸ್ನೇಹಿತರೆ, ನೋಡೋಣ್ರಿ ನಮ್ಮ ಕಷ್ಟಕ್ಕೂ ಫಲ ಯಾವಾಗ ಸಿಗ್ತೈತೆ ಗೊತ್ತಿಲ್ಲ. ಆದ್ರೆ ಇವಾಗಿಂದ ಯೂಟ್ಯೂಬ್ನಿಂದ ನಂದು ಎಷ್ಟು $, ಆಗಿತ್ತು ಅಂದ್ರೆ ನಾನು ನೋಡಿದಾಗನ $15 ಆಗಿತ್ತು ಸ್ನೇಹಿತರೆ. $15 ಆಗಿತ್ತು. ಈಗ ನಾನೇ ವಿಡಿಯೋ ಹಾಕೋದು ಬಿಟ್ಟು ಸುಮಾರು ದಿನ ಆಯ್ತು. ಆದರೆ ಎಲ್ಲ ಡಾಲರ್ ತೋರಿಸ್ತಾ ಇಲ್ಲ, ಖಾಲಿ ತೋರ್ಸಾಕತ್ತೈತಿ. ಡಿಲೀಟ್ ಆಗ್ಯಾವ್ರಿ. ಹೆಂಗೆ ತಕ್ಕೋಬೇಕೋ ಗೊತ್ತಿಲ್ಲ, ಏನು ಓದ್ತಿದೀವೋ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಂಗ್ಲೀಷ್ ಬರಂಗಿಲ್ಲ ನಮ್ಗೆ. ಇಂಗ್ಲೀಷ್ ಬರ್ಲಾರ್ದು ಒಂದು ಪ್ರಾಬ್ಲಮ್ ನೋಡ್ರಿ. ಇಂಗ್ಲೀಷ್ ಬರ್ಬೇಕ್ರಿ, ಕಲಿಬೇಕ್ರಿ. ಇಂಗ್ಲೀಷ್ ಬರ್ಲಾರ್ದಕ್ಕನ ಎಷ್ಟು ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ. ನನಗೆ ಕಲಿಯೋಕೆ ಅವಾಗ ಸಾಧ್ಯ ಆಗಲಿಲ್ಲ. ಆದ್ರೆ ನನ್ನ ಮಕ್ಕಳಿಗಂತೂ ನಾನು ಎಜುಕೇಷನ್ ಕೊಡಿಸ್ಲಾರ್ದ ಬಿಡಂಗಿಲ್ಲ. ಎಷ್ಟೇ ಕಷ್ಟ ಬರಲಿ, ಜನ ಎಷ್ಟೇ ಆಡ್ಕೊಳ್ಳಿ ಅಂದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಪ್ರಯತ್ನ ಯಾವಾಗ ಅವರಿಗೆ ಅರ್ಥ ಆಗ್ತೈತೆ ಗೊತ್ತಿಲ್ಲ. ಆದರೆ ಈಗಿನ ಮಕ್ಕಳಂತೂ ಜಾಸ್ತಿ ಸಾಲಿ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳಂಗಿಲ್ಲ. ಯಾಕಂದ್ರೆ ಬರೀ ಮೊಬೈಲ್ ಆಯಿತು, ಗೇಮ್ ಆಡೋದಾಯ್ತು, ಮೊಬೈಲ್ದಾಗ ಆ ವಿಡಿಯೋ ನೋಡೋದು, ಈ ವಿಡಿಯೋ ನೋಡೋದು, ಮಕ್ಕಳ ಜೊತೆ ಆಟ ಆಡೋದು, ಇದನ್ನು ಜಾಸ್ತಿ ಮಾಡ್ತಾರೆ. ತಂದೆ ತಾಯಿದು ಕಷ್ಟ ಏನು ಅನ್ನೋದು ಜಾಸ್ತಿ ಮಕ್ಕಳಿಗೆ ಅರ್ಥ ಆಗಂಗಿಲ್ಲ. ಮುಂದೆ ಅವ್ರಿಗೆ ಗೊತ್ತಾಗ್ತೈತೆ ರೀ. ನಾವು ಮತ್ತು ಮಕ್ಕಳಾಗಿ ಇದ್ದವರೆಲ್ಲ ನಮಗೆ ಅವಾಗ ನಮ್ಮ ತಂದೆ ತಾಯಿ ಕಷ್ಟ ಏನು ಅನ್ನೋದು ಗೊತ್ತಾಗಿದ್ದಲ್ಲ. ಇವಾಗ ನನ್ನ ಮಗನಿಗೆ ಸಣ್ಣವಾಗಿನ ಅರ್ಥ ಆಗಂಗಿಲ್ಲ, ಕರೆ ದೊಡ್ಡವಾಗ ಸ್ವಲ್ಪ ಗೊತ್ತು ಮಾಡ್ಕೋತಾನ್ರಿ ಏನು ಕಷ್ಟ ಆಯ್ತು ಅನ್ನೋದು. ನಿನ್ನೆ 4 ತಾಸು ತಾನೇ ಡಾಕ್ಟ್ರ್ ಇದು ಮಾಡ್ಕೊಂಡು ಬಂದಾನ್ರಿ. ಅದ್ರಿಂದ ಎಷ್ಟು ಪೇನ್ ಆಗ್ತೈತಿ, ಅದ್ರಿಗೆ ಎಷ್ಟು ಸೆಕೆ ಆಗ್ತೈತೆ ಅನ್ನೋದೆಲ್ಲ ಅರ್ಥ ಮಾಡಿಕೊಂಡು ನಿನ್ನೆ ನೈಟ್ ಬಂದು ಹೇಳ್ದ ಸ್ನೇಹಿತರೆ, ಮಮ್ಮಿ ಭಾಳ ಕಷ್ಟ ಆಯ್ತು ಅಂದಾರಿ. ನಾನು ಹೆಂಗೈತೆಪ್ಪ ಸಾಲಿ ಕಲಿ ಚಲೋನ ಇದು ಕೆಲಸ ಮಾಡೋದು ಚಲೋನ ಬಿಸ್ಲಾಗ ಅಂದೆ ರೀ. ನಾನು ಅವ್ರ ಪಪ್ಪ ನನ್ನ ಹಾಕತ್ರು ಇದೇ ಇರ್ತೈತೇನೆ, ಯಾವತ್ತು ಈ ಕಷ್ಟನೇ ಇರ್ತೈತೇನಪ್ಪ. ಸಿಕ್ತು ನಮಗೂ ಒಂದಿಲ್ದ ಒಂದು ಟೈಮ್ದಾಗ ಚಲೋ ಆಗ್ತೈತಲ್ಲ, ಈಗ ಬಂದೈತಿ ಇದನ್ನ ಅನುಭವಿಸ್ಬೇಕು ಅಂತಂದರೆ ಅದಕ್ಕೆ ಹೇಳೋದು ಸ್ನೇಹಿತರೆ. ಮಕ್ಕಳು ಯಾರಾದರೂ ಚಿಕ್ಕವ್ರು ಯಾರಾದರೂ ವಿಡಿಯೋ ನೋಡಕತ್ತೀರಂದ್ರೆ ಅವ್ರ ತಂದೆ ತಾಯಿ ಜೊತೆ ಕೂತ್ಕೊಂಡು ತಂದೆ ತಾಯಿದ ಕಷ್ಟ ಏನೋದು ಸ್ವಲ್ಪ ಅರ್ಥ ಮಾಡಿಕೊಂಡು, ಎಜುಕೇಷನ್ ಎಷ್ಟು ಕಷ್ಟದಲ್ಲೇ ಕೊಡಿಸ್ತಿರ್ತಾರೆ, ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡು ಕಲಿಬೇಕ್ರಿ. ನನ್ನ ಮಗಂದ 10th ಪಾಸ್ ಆಯಿತು ಸ್ನೇಹಿತರೆ. ಪಾಸ್ ಆಗ್ತಾನೋ ಇಲ್ಲೋನೋ ಪೊಸಿಷನ್ದಾಗಿತ್ತು. ಜನ ಮಾತಾಡೋದು ಹಾಗೆ ಅವ ನಡ್ಕೊಳ್ಳೋ ರೀತಿ ಒಳಗೆ ಮನೆ ಒಳಗಡೆ ಎಲ್ಲರೂ ಸ್ನೇಹಿತರೆ, ನನ್ನ ಕುಟುಂಬದವ್ರಿಗೆ ಇದು ಇದ್ದಿದ್ದಿಲ್ಲ, ನಿನ್ನ ಮಗ ಪಾಸ್ ಆಗ್ತಾನೆ ಅನ್ನೋದು ಒಬ್ಬರಿಗೆ ಇದ್ದಿದ್ದಿಲ್ಲ. ದೇವಿ ನಮ್ದು ದೈವ ನನ್ನ ದೈವ ಇದ್ದಾಗನ ನನ್ನ ಮಗ ಇವತ್ತು ಪಾಸ್ ಆಗ್ಯಾನ ಸ್ನೇಹಿತರೆ. ಎಲ್ಲರ ಮುಂದೆ ಯಾರೆಲ್ಲ ಆಡ್ಕೊಂಡಿದ್ರು, ಇವೇನು ಕಲಿತಾನು, ಇವೇನು ಕಲಿತಾವು, ಇವಕ್ಕೇನು ಶಿಕ್ಷಣ ಸಿಗ್ತೈತಿ, ಇವೇನು 10th ಪಾಸ್ ಆಗ್ತಾನೋ ಅಂತ ಅನ್ನೋರ ಮುಂದೆ ಇವತ್ತು ನನ್ನ ಮಗ ಪಾಸ್ ಆಗಿ ಜಸ್ಟ್ ಪಾಸ್ ಆದ್ರ ಮೇಲೆ ಪಾಸ್ ಆದಂಗೆ ಸ್ನೇಹಿತರೆ. ಪರ್ಸೆಂಟೇಜ್ ತೆಗೆದ್ರನ ಅಷ್ಟ ಪಾಸ್ ಆದಂಗೆ ಏನಿಲ್ಲ. ಮಕ್ಕಳಿಗೆ ಎಷ್ಟು ತೆಗೆದ್ರ ಮೇಲೆ ನಮ್ಗೆ ಖುಷಿನ ರೀ. ತಂದೆ ತಾಯಿಗೆ ಪಾಸ್ ಆಗ್ಯಾನೆಲ್ಲ ಸಾಕ್ರಿ. ಇವತ್ತು ಪಾಸರ ಆಗ್ರಿ, ಫೇಲರೇ ಆಗಲಿ, ನಮ್ಮ ಮಕ್ಕಳು ನಾವು ಯಾವಾಗೂ ಬಿಟ್ಟು ಕೊಡಕ್ಕೆ ಬರಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಈ ಫೇಲ್ ಆಗಿದ್ದೀಪ್ಪ ನೀ ಅಂತೇಳಿ ಅವ್ರ ಮುಂದೆ ಸಿಟ್ಟು ತೋರಿಸೋದು, ಅವ್ರಿಗೆ ಬೈಯೋದು ಮಾಡಿದ್ರೆ ಮಕ್ಕಳ ಮೈಂಡ್ ಒಳಗೆ ಹಲವಾರು ರೀತಿ ತಲೆಗೆ ಓಡ್ತಾವ್ರಿ. ನಾವು ಹೆಂಗಂದ್ರೆ ಒಂದೊಂದು ಮಕ್ಕಳಿಗೆ ಅವ್ರು ಎಷ್ಟೇ ಕಷ್ಟಪಟ್ಟು ಓದ್ತಿರ್ತಾರೆ, ಆದ್ರೆ ಅವ್ರ ತಲೆಗೆ ಹತ್ತಿರಂಗಿಲ್ಲ. ಅದಕ್ಕೆ ಅವ್ರಿಗೆ ಏನು ಇಷ್ಟ ಇರ್ತೈತಿ, ಅವ್ರಿಗೆ ಏನು ಕಲಿಬೇಕು ಅನ್ನೋದಿರ್ತೈತಿ, ಅದನ್ನು ನಾವು ತಂದೆ ತಾಯಿ ಆದವರು ತಿಳ್ಕೊಂಡು ಅವ್ರಿಗೆ ಅರ್ಥ ಮಾಡಿದೆವಂದ್ರೆ ಅವ್ರದ್ದು ನಾನು ಸ್ವಲ್ಪ ದಿನ ಜನ ಇಲ್ಲಿ ಆಡ್ಕೊಳ್ಳೋದ್ರದಿಂದ ನಾನಂದೆ ನನ್ನ ಮಗನಿಗೆ, ನಿನ್ನ ತಲೆಗೆ ವಿದ್ಯಾಭ್ಯಾಸ ಹತ್ತಿದ್ರೆ ಹೋಗಪ್ಪ ಸಾಲಿಗೆ, ಇಲ್ಲಾಂದ್ರೆ ಬಿಟ್ಬಿಡು. ನಿಮ್ಮ ಹಣೆ ಬಾರ್ದಾಗ ಏನು ಬರ್ದಿರ್ತೈತಿ ದೇವ್ರ ಅದ ಆಗೋದನ್ನು ನಾವು ಕಲೀಲೈತಿ, ನಾವು ಕಲಿ ಐತಿ ನಾವು ಒತ್ತಾಯ ಮಾಡಿದ್ವಿ ಅಂದ್ರೆ ನಿಮಗೆ ಅದು ಇದು ಇದ್ರೆ ನಾನು ಕಲಿಬೇಕಲ್ಲ ತನ್ನ ಇಲ್ಲ ನಾನು ಕಲಿತೀನಂತಂದ್ರೆ
ಎಷ್ಟಾಗ್ತಾಗ ನಾನು ಪಾಸ್ ಆಗ್ತೀನಿ ಅನ್ನೋ ಅಂತ ಮೈಂಡ್ ನನ್ನ ಮಗ ಇಟ್ಕೊಂಡಿದ್ದ ಸ್ನೇಹಿತರೆ. ಜಸ್ಟ್ ಪಾಸ್ ಆಗ್ಯಾನ ಅಷ್ಟ ತಿಳ್ಕೊರಿ, ನಾ ಪರ್ಸೆಂಟೇಜ್ ಹೇಳಂಗಿಲ್ಲ. ಯಾಕಂದ್ರೆ ಜಸ್ಟ್ ಪಾಸ್ ಆದ್ರ ಮೀರಿ ಪಾಸ್ ಆದಂಗ ರೀ. ಇವತ್ತು ಪರ್ಸೆಂಟೇಜ್ ಕಮ್ಮಿ ಆಗಿದ್ರು ಮೀರಿ ಪಾಸ್, ಜಾಸ್ತಿ ಮಾಡಿದವ್ರು ಅಷ್ಟ ಪಾಸ್ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಒಂದು ಯಾವಾಗೂ ನಾನು ನೋಡಿದ್ದೀನಿ ವಿಡಿಯೋ, ಅವ್ರ ಮಗ ಫೇಲ್ ಆಗಿದ್ದ ಸ್ನೇಹಿತರೆ. ಸೆಲೆಬ್ರೇಷನ್ ಮಾಡಾಕತ್ತಿದ್ರು ಅವ್ರು ಕೇಕ್ ತಗೊಂಡು. ಕೇಕ್ ತೊಗೊಂಡು ಸೆಲೆಬ್ರೇಷನ್ ಮಾಡಾಕತ್ರಿ. ಯಾಕಂದ್ರೆ ಅವ್ರಿಗೆ ನೋಡಿ ಫೇಲ್ ಆಗ್ಯಾನತ್ತೆ ನಾವ ಇನ್ಸರ್ಟ್ ಮಾಡಿದ್ವಿ ಅಂದ್ರೆ ಮಕ್ಕಳ ಮೈಂಡ್ ಒಳಗೆ ಸಿಕ್ಕಾಪಟ್ಟೆ ಇದು ಇರ್ತೈತಿ. ಎಷ್ಟೋ ಮಕ್ಕಳ ತಮ್ಮ ಜೀವನನ ಹಾಳು ಮಾಡ್ಕೊಂಡಿರ್ದಾರ, ಜೀವನ ಕಳ್ಕೊಂಡವ್ರದಾರ. ನಾನು ಕಣ್ಣಾರ್ಲೇನ ನೋಡಿದಂಥ ಪರಿಸ್ಥಿತಿ ನನ್ನ ಮಕ್ಕಳಿಗೆ ಅದು ಬರಬಾರ್ದು ಅನ್ನೋದು ಜಾಸ್ತಿ ನಾನು ಅವರಿಗೆ ಪ್ರೆಜರ್ ಹಾಕ್ತೀನಿ. ಯಾಕಂದ್ರೆ ಕಲೀರಿ ಅನ್ನೋ ಪ್ರೆಜರ್ ಹಾಕ್ತೀನಿ ಹೊರತು ನೀವು ಯಾಕೆ ಮಾಡಲಿಲ್ಲ ತನ್ನೋ ದಂಡಿಸ್ಲಾಕತ್ತೀವಂದ್ರೆ ಅದು ನಮಗೆ ಬೀಳ್ತದೆ ಸ್ನೇಹಿತರೆ. ಯಾಕಂದ್ರೆ ನನ್ನ ಮಕ್ಕಳು ಹೆಂಗೆ ಅದಾವ ಅನ್ನೋದು ಗೊತ್ತೈತಿ ನಿಮ್ಗೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ ನೋಡೋರಿಗೆ, ನನ್ನ ಸಮೀಪದಿಂದ ಯಾರೆಲ್ಲ ನೋಡ್ಯಾರ ಗೊತ್ತೈತಿ. ಎಷ್ಟು ಕಷ್ಟಪಟ್ಟು ಅವ್ರನ್ನ ಸಾಲಿ ಕಲಿಸಿದೀವಿ. ಅವ್ರಿಗೆ ಎಷ್ಟು ಕಷ್ಟದಲ್ಲೇ ಬೆಳೆಸ್ಲಾಕತ್ರು. ಎಷ್ಟೊಂದು ತೊಂದರೆಗಳು ಬಂದಾವ. ಅವ್ರ ಹೆಲ್ತ್ ಎಷ್ಟು ಪ್ರಾಬ್ಲಮ್ ಆದ್ರೂ ಕೂಡ ನಾವು ಅವ್ರಿಗೆ ನೆಗ್ಲೆಕ್ಟ್ ಮಾಡಿಲ್ಲ. ಆದ್ರೆ ಮತ್ತೆ ಈಗ ನಾವು ಜಾಸ್ತಿ ಅವ್ರಿಗೆ ಪ್ರೆಜರ್ ಮಾಡಿದ್ರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಯ್ತಾರೆ ಮತ್ತೆ ನಾವೇ ತೊಗೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನುವಂಥದ್ದು ನನ್ನ ನೋಡ್ರಿ. ಅದಕ್ಕೆ ಎಷ್ಟು ಕಲೀಲ್ರಿ, ದೈವ ಇಚ್ಛೆ ರೀ. ನಾವು ಪ್ರಯತ್ನ ಮಾಡೋದಂತ್ರ ಬಿಡಾಕ ಬರೋದಿಲ್ಲ. ಜನ ಆಡ್ಕೋತಾರತ್ತೇಳಿ ನಮ್ಮ ಪ್ರಯತ್ನ ನಾವು ನಿಲ್ಸಕ್ಕೆ ಬರೋದಿಲ್ಲ. ಇವತ್ತು ದುಡ್ಡು ಇರ್ತೈತಿ, ನಾಳೆ ಹೋಗ್ತೈತಿ. ಇವತ್ತು ನಾವು ದುಡ್ಡು ಹಾಕಿದೀವಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಒಮ್ಮೆ ಸಿಗ್ಲಿ ಅನ್ನೋಂಥದ್ದು ಏನಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವರು ಬೆಳೀತಾ ಈಗ ಚಿಕ್ಕವರಿದ್ದಾಗನ ನಮ್ಗೆ ದುಡ್ಡು ತಂದು ಹಾಕಂದ್ರೆ ಯಾರು ಹಾಕಂಗಿಲ್ಲ. ಅದಕ್ಕೆ ಬೆಳಕನ್ನು ಹಾಕ್ಬೇಕಲ್ಲ. ಈಗ ನಾವೀಗ ಸಣ್ಣದಾಗಿ ನಾವು ಅಮೌಂಟ್ ಹಾಕ್ಲಾಕತ್ತಿದ್ರೆ ಮುಂದೆ ನಮ್ಗೆ ಅದು ಮಕ್ಕಳಿಗೆ ಗೊತ್ತಾಗ್ತೈತ್ರಿ. ನಾವಂತರೂ ಕಲ್ಸೋದ್ರಿ, ಪ್ರಯತ್ನ ಹಾಕೋದು. ಫಲ ಸಿಗೋದಿತ್ತು ನಮ್ಗೆ ಸಿಗ್ತೈತಿ. ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ. ಈಗ ನಾವು ಬೆಳೆಸ್ಬೇಕನ್ನುವಂಥದ್ದೈತಿ, ಬೆಳೆಸ್ಲೇಬೇಕು ನೋಡ್ರಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ನಾಳೆ ಮತ್ತೆ ವಿಡಿಯೋ ಮಾಡಕ್ಕೆ ನನ್ನ ಮೊಬೈಲ್ ಚಾಲ್ತಿ ಆಯ್ತಂದ್ರೆ ನೋಡೋಣ್ರಿ. ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಆಗಿರ್ತೈತಿ. ಬಾಯ್ ನೋಡಿ ಸ್ನೇಹಿತರೆ, ಮತ್ತೆ ಸಿಗೋಣ.